ನಂಬಿದಾರನ ಬಂದೆ ಬನ್ನಿ ಮಕ್ಕಳಮ್ಮ ಯಾವತ್ತೂ ಕೈ ಬಿಡಲ್ಲ. ಎಂತೆ ಕಷ್ಟ ಇದ್ರಳು ಅವಳೇ ಪರಿಹಾರ ಮಾಡ್ತಾಳೆ. ಎಂತೆಯವ್ರಿಗೆ ಮಕ್ಳು ಇಲ್ದೇ ಇರೋರ್ ಮಕ್ಳಾಗಿರುತ್ತೆ, ಮನೇಲಿ ಪ್ರಾಬ್ಲಮ್ಗಳಿರುತ್ತೆ. ಎಂತೆ ಆಗಲಿ ತಾಯಿ ಇವಾಗ ಮಕ್ಳುಗಳ ಗಡ್ಡ ತೀರಾದ್ಮೇಲೆ ಮಕ್ಳಿಗೆ ಏನ್ ಮಾಡ್ತಾರೆ, ತಾಯಿದಿರು ನೋಡ್ಕೊಳ್ಳಲ್ಲ. ಅಂದ್ರೆ ತಾಯಿ ಕೈ ಹಿಡ್ದು ಎತ್ತುತ್ತಾಳೆ, ಅವಳು ಕಾಪಾಡ್ತಾಳೆ. ಅವಳು ಎಲ್ಲರನ್ನು ಪ್ರತಿಯೊಬ್ಬರೂ ನಂಬಿ ನಾನು ಇಷ್ಟೋ ವರ್ಷ ಇವತ್ತೇ ಇಲ್ಲ, ಮಗುವಿಂದಾನೆ ಹಿಂದೆಗಡೆ ಬನ್ನಿ ಮಕ್ಕಳಮ್ಮ ದೇವಸ್ಥಾನ ತಾಯಿ ಹಿಂದೆಗಡೆಯಿಂದಾನೆ ಬೆಳೆದೀನಿ. ಇವತ್ತು ನಾನು ಎಷ್ಟೇ ಕಷ್ಟ ಇದ್ರೆ ನನ್ ಸಂತೋಷ ಇದೆ. ನನ್ನ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ಪ್ರತಿಯೊಬ್ಬರು ಸಂತೋಷವಾಗಿದ್ದಾರೆ. ಕಣ್ಣಲ್ಲಿ ನೀರ್ ಹಾಕೊಂಡ್ ಬರ್ತಾರೆ. ತಾಯಿ ನಮ್ಮಮ್ಮ ಹಿಂಗ್ ಮಾಡ್ಬಿಟ್ಲು ಅಂತ ಎಷ್ಟೋ ಜನ ಹೇಳ್ತಾರೆ. ನಾನು ಮುಂದೆ ನಾನು ಹೇಳ್ತೀನಿ, ತಾಯಿ ಇದ್ದಾಳೆ, ತಾಯಿ ಕಾಪಾಡ್ತಾಳೆ. ಯಾವತ್ತೂ ಅವಳು ಕೈ ಬಿಡಲ್ಲ. ಅವಳು ಪ್ರತಿಯೊಂದು ಇದ್ರ ಕಷ್ಟ ಪರಿಹಾರ ಮಾಡ್ತಾಳೆ. ರಾಮನಗರ, ಮೈಸೂರು ಪ್ರತಿಯೊಂದು ಕಡೆನೇ ಬರ್ತಾಳೆ. ಅಮ್ಮನ ತೀರ್ಥಾಕ್ಷಿಕೋಬೇಕು ಅಂದ್ರೆ ಅಷ್ಟು ಖುಷಿಯಾಗಿ ಬರ್ತಾರೆ. ಆಮೇಲೆ ನನ್ಗೆ ಒಳ್ಳೇದಾಗಿದೆಯಮ್ಮ ಅಂತ ಬಂದು ಹೇಳ್ತಾರೆ. ಅಮ್ಮಂಗೆ ಹೇಳಿ, ಟ್ಯಾಂಕ್ಸ್ ಹೇಳಿ, ಅಮ್ಮಂಗೆ ಹೇಳಿ. ನನ್ಗಲ್ಲ, ನಾನು ಯಾವ ಇದಲ್ಲ, ನಾನು ನಿಮ್ಮಂಗೆ ಭಕ್ತಾದಿಗಳು ಇವನಿ. ನನ್ಗೆ ಬೇರೆ ಏನು ತೊಂದರೆ ಇಲ್ಲ. ಇವತ್ತಿನ ದಿನ ನಾನು ಕ್ಯಾನ್ಸರ್ ಪೇಷಂಟ್, ದೇವ್ರು ಆರೋಗ್ಯ ಆಗಿದ್ದೀನಿ ಅಂದ್ರೆ ಆ ತಾಯಿನೇ ಕಾರಣ. ಇವತ್ತಿನ ದಿನ ನಾನು ಕ್ಯಾನ್ಸರ್ ಕಿತ್ ಬಾಯಿಲಿ ಇವತ್ತು ಅಷ್ಟೇ ಚೆಕಪ್ಗೆ ಹೋದಾಗ ಅಲ್ಲಿ ತೋರಿಸ್ತಾಳೆ. ಇವತ್ತಿನ ದಿನ ಆಸ್ಪತ್ರೆಗೆ ಹೋಗ್ತಾ ಇಲ್ಲ ನಾನು ತಾಯಿನ ನಂಬಾದ್ಮೇಲೆ. ಇವತ್ತು ಅಷ್ಟೇ 2000 ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ದಿನ ನನ್ನ ಆಪರೇಷನ್ ಆಯ್ತು. 100% ಬದುಕಲ್ಲ ಅಮ್ಮ ಅಂತ ಹೇಳಿದ್ರ ನನ್ಗೆ ಅಮ್ಮ ತಾಯಿ ಇವತ್ತು ಕೈ ಹಿಡಿತಾ ಇದ್ದಾಳೆ. ನನ್ನ ಜೀವ ಇರೋ ತನಕ ನಾನು ಬರ್ತೀನಿ, ಅವಳು ಸೇವೆ ಮಾಡ್ತೀನಿ, ಸಂತೋಷವಾಗಿ ಹೋಗ್ತೀನಿ. ಅದಕ್ಕಿಂತ ನನ್ಗೆ ಇನ್ನೇನು ಭಾಗ್ಯ ಇನ್ನೇನಿಲ್ಲ. ಭಕ್ತಾದಿಗಳು ಅಮ್ಮ ಇಷ್ಟೊಂದು ಜನ ಕರ್ಸ್ಕೊತಾ ಇದ್ದಾಳೆ ಅಂದ್ರೆ ಅದು ದೊಡ್ಡ ವಿಷಯ. ಪ್ರಪಂಚದಲ್ಲಿ ಎಷ್ಟು ಖುಷಿಯಾಗಿ ಬರ್ತಾರೆ. ಎಲ್ಲಾ ಕಷ್ಟನೂ ಪರಿಹಾರ ಮಾಡ್ತಾ ಇದ್ದಾಳೆ. ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ ತಾಯಿ. ಪ್ರತಿಯೊಬ್ಬರಿಗೂ ನಾವೇನು ಜನ ಬನ್ನಿ ಅಂತ ಕರೆಯಕ್ಕಾಗಲ್ಲ. ಅವ್ರಾಗ ಅವ್ಳು ಕರ್ಸ್ಕೊತಾಳೆ ಅಂದ್ರೆ ಎಷ್ಟು ಸತ್ಯ ಇದೆ. ಅಮ್ಮನ ನೀರ್ ಹಾಕ್ಸಿಸೋಣ ಎಷ್ಟು ಸಂತೋಷ ಆಗುತ್ತೆ ಇದ್ರೆ. ಎಂತೆ ಕಷ್ಟ ಇದ್ರೂ ಪರಿಹಾರ ಮಾಡ್ತಾ ಇದ್ದಾಳೆ ಅವಳು. ಮಾತ್ರ ನನಗೆ ಮಾತ್ರ ತಾಯಿ ಕೈ ಬಿಟ್ಟಿಲ್ಲ. ನಿಜವಾಗ್ಲೂ ಅಷ್ಟೇ. ನಾನೊಬ್ಳು ಕ್ಯಾನ್ಸರ್ ಪೇಷಂಟ್, 100% ಬದುಕಲ್ಲ ಅಂದ್ರೆ ನನ್ನ ತಾಯಿ ಕಾಪಾಡಿ ಇಷ್ಟು ಮಟ್ಟಿಗೆ ಇಷ್ಟು ಕೂತಿದ್ದೀನಿ ಅಂದ್ರೆ ಸಾಧ್ಯ. ಆಸ್ಪತ್ರೆಗೆ ಹೋಗಲ್ಲ, ಮೆಡಿಸನ್ ಇಲ್ಲಿ ನಂಬಿ ನಡೀತಾ ಇದ್ದೀನಿ ನಾನು. ದೇವ್ರ ನಂಬಿ ಇವತ್ತು ಕಾಪಾಡ್ತಾಳೆ, ಮುಂದಕ್ಕೂ ಕಾಪಾಡ. ಎಷ್ಟೋ ಮಕ್ಳಿಲ್ದೇ ಇರೋರ್ಗೆ ಎಷ್ಟೋ ಜನಕ್ಕೆ ಮಕ್ಳಾಗಿದೆ, ಮದ್ವೆ ಆಗಿಲ್ದೇ ಮದ್ವೆ ಆಗಿದೆ. ತಾಯಿ ಎಲ್ಲ ಹಿಡಿದು ಕಾಪಾಡ್ತಾ ಅವಳು ನಂಬಿದವನ್ನ ಯಾವತ್ತೂ ಕೈ ಬಿಡಲ್ಲ. ಅಷ್ಟೇ ನಾನು ಹೇಳೋದು. ಸಂಜೆ ಅಲಂಕಾರ ಇದೆ, ಅಮ್ಮಂಗೆ ಸೇವೆ ಮಾಡಿ ಅಲಂಕಾರ ಮಾಡ್ತಾರೆ ದೇವರಿಗೆ. ವಿಶೇಷ ಜನಗಳು ಬರ್ತಾರೆ, ಲಲಿತಾ ಶಾಸ್ತ್ರಮ್ಮಗಳು ಹೇಳ್ತಾರೆ. ದೇವ್ರು ಇದ್ರ ಮೇಲೆ ಪ್ರತಿಯೊಬ್ಬರ ದರ್ಶನ ಮಾಡಿ ಅಮ್ಮನ್ ಬಂದು ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂದ್ರೆ ಬೇಡ್ತೀನಿ ನಾನು. ಪ್ರತಿಯೊಬ್ಬರನ್ನು ಎಷ್ಟೋ ಇವಾಗ ನೋಡಿ ಜನ ನಾ ಯಾರು ಕರ್ದಿಲ್ಲ. ತಾಯಿ ಇದ್ರೆ ಸನ್ನಿಧಾನ ಲಕ್ಷ ಜನಗಳು ಬರ್ತಾರೆ. ದೇವ್ರ ಇಚ್ಛೆ ಇರೋದ್ರಿಂದ ಮಾತ್ರ. ಯಾರು ಒಬ್ರು ಬನ್ನಿ ಅಂತ ಇದುವರೆಗೂ ಒಬ್ರು ಹೇಳಿಲ್ಲ. ಅವತ್ತಿಂದ ಅವತ್ತು ಕಾಡಿದಂಗಿತ್ತು ದೇವಸ್ಥಾನದಲ್ಲಿ. ಇವತ್ತಿನ ದಿನ ಬೆಳೆದಿದೆ ಅಂದ್ರೆ ಇಷ್ಟು ಮಟ್ಟಿಗೆ ತಾಯಿ ಅನುಗ್ರಹ ಮಾತ್ರ ಸಾಧ್ಯ. ಆಷಾಢ ಶುಕ್ರವಾರ ಅಂದ್ರೆ ತುಂಬಾ ವಿಶೇಷ ದಿನ, ತುಂಬಾ ವಿಶೇಷ. ಅದಕ್ಕೋಸ್ಕರ ಜನ ಬರ್ತಾರೆ. ಆಶೀರ್ವಾದ ಸಿಗುತ್ತೆ ಅನ್ಬಿಟ್ಟು ಅದಕ್ಕೋಸ್ಕರ ಅಮ್ಮ ಬರ್ತಾರೆ. ನಾನು ಪ್ರತಿ ಶುಕ್ರವಾರನೂ ಬರ್ತೀನಿ. ಈ ಶುಕ್ರವಾರ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ರಶ್ ಇರುತ್ತೆ ಅಂತ. ಸೊ ಒಳ್ಳೆ ವೈಬ್ ಇದೆ ಈ ದೇವ್ರ ಸ್ನಾನಕ್ಕೆ ಬಂದ್ರೆ. ನನಗೆ ಲೇಟ್ ಆದ್ರೂ ಪರವಾಗಿಲ್ಲ, ದರ್ಶನ ಮಾಡ್ಕೊಂಡೇ ಹೋಗ್ತೀನಿ. ನಿಮ್ ಜೀವನದಲ್ಲಿ ಅಮ್ಮವ್ರಿಗೆ ಏನಾದ್ರು ಬೇಡ್ಕೊಂಡಾಗ ಬೇಡ್ಕೊಂಡಿದ್ದೆಲ್ಲ ನಿಜ ಆಗುತ್ತೆ. ಅದಕ್ಕೆ ನಾನು ಈ ದೇವಸ್ಥಾನಕ್ಕೆ ತುಂಬಾ ಬರ್ತಿರ್ತೀನಿ. ಸೆಲೆಬ್ರಿಟೀಸು ಕೂಡ ಬರ್ತಾರೆ. ಅಂದ್ರೆ ಲೈಕ್ ಈ ದೇವಸ್ಥಾನಕ್ಕೆ ಐಪ್ ಇದೆ ಅಂತ ಅಲ್ಲ, ನಿಜವಾಗ್ಲೂ ಒಂದು ವೈಬ್ ಇದೆ ಈ ದೇವಸ್ಥಾನಕ್ಕೆ, ಪವರ್ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಶುಕ್ರವಾರ ಬರ್ತಾ ಇರ್ತೀನಿ. ಇವತ್ತು ಏನಾದ್ರು ವಿಶೇಷ ಪೂಜೆ ಇದೆ ಅಂತ ಏನಾದ್ರು ಬಂದಿದೆ? ಅದೇ ಆಷಾಢ ಶುಕ್ರವಾರ ಮೊದಲನೇ ವಾರ ಅಲ್ವಾ, ಅದಕ್ಕೋಸ್ಕರ. ಇವತ್ತು ಫಸ್ಟ್ನೇ ಆಷಾಢ ಶುಕ್ರವಾರ. ಜನ ಇಷ್ಟೊಂದು ಜನ ಬರ್ತಾರೆ. ದಿನ ಶುಕ್ರವಾರ, ಮಂಗಳವಾರ, ಭಾನುವಾರ ಫ್ರೀ ರಸ್ಸು. ಬಾಕಿ ಜನ ಸ್ವಲ್ಪ ಕಮ್ಮಿ. ವಿಶೇಷ ಪೂಜೆ ಆಯ್ತು. ಆಷಾಢ ಪೂಜೆ ಆಯ್ತು. ತುಂಬಾ ಒಳ್ಳೇದ್ ಮಾಡ್ತಾಳೆ ಅಮ್ಮ. ಭಕ್ತಾದಿಗಳಿಗೆ ತುಂಬಾ ಒಳ್ಳೇದ್ ಮಾಡ್ತಾಳೆ ಅಮ್ಮ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲಕ್ಕೂ ಕಾರ್ಯ ಒಳ್ಳೇದಾಗುತ್ತೆ. ಎಲ್ಲಾ ಬಾಗ್ಲು ಕಾರ್ಯ ಒಳ್ಳೇದಾಗುತ್ತೆ. ಅಮ್ಮವ್ರ ದರ್ಶನ ಪಡೆದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅಮ್ಮನ ಗುಣ ಇದು. ಎಲ್ಲಕ್ಕೂ ಒಳ್ಳೇದ್ ಮಾಡ್ತಾಳೆ ಅಮ್ಮ. ಅದರಿಂದ ಎಲ್ಲರಿಗೂ ಜನತೆಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ಇಲ್ಲಿ ಬಂಡಿಕಾಳಮ್ಮ ದೇವರು ಭಾಳ ಪವರ್ ದೇವರು. ಈಗ ಭಕ್ತರು ಇಷ್ಟು ಜನ ಬರ್ಬೇಕಾದ್ರೆ ಇಷ್ಟು ಬೆಂಗಳೂರಲ್ಲಿ ಎಲ್ಲಿ ಇಲ್ಲ. ಗರ್ಭಗುಡಿ ಒಳಗಡೆ ಬಿಡೋದಕ್ಕೆ ಇಲ್ಲಿ ದೇವರು ಭಾಳ ಒಳ್ಳೆಯದು, ಪವರ್ ದೇವರು. ಏನೇ ಕೆಟ್ಟದ್ದು ಮಾಟ ಮಂತ್ರ ಇದ್ರೆ, ಯಾರು ದೋಷ ಇದ್ರೆ ಒಳ್ಳೆ ಭಾಳ ಇಲ್ಲಿ ಬಂದು ಒಂದು ಅಮ್ಮನಿಗೆ ನಮಸ್ಕಾರ ಹಾಕ್ಕೊಂಡು ಭಾಳ ಒಂದು ಹೋದ್ರೆ ಭಾಳ ಒಳ್ಳೆ ಪವರ್ ದೇವರು. ಇಲ್ಲ ಯಾವಾಗೂ ಇಲ್ಲೇ ಇರ್ತಾರೆ. ಆಷಾಢ ಅನ್ನೋದಿಲ್ಲ, ಶ್ರಾವಣ ಅನ್ನೋದಿಲ್ಲ. ಭಕ್ತರು ಅಮ್ಮನಿಗೆ ಎಲ್ಲಿಗೂ ಇದೆ. ಭಕ್ತರು ಎಲ್ಲಿದೆ. ಇಷ್ಟು ಜನ ಕಮ್ಮಿ ಅಂತ ಆಗಲ್ಲ, ಇನ್ನೂ ಹೆಚ್ಚಾಗ್ತದೆ ಹೊತ್ತು, ಕಡಿಮೆ ಆಗೋದಿಲ್ಲ. ಇಲ್ಲ ಅಮ್ಮನವ್ರ ಪೂಜೆ ಮಾಮೂಲಿ ಯಾವಾಗೂ ಇದ್ದಂಗೆ ಇರ್ತದೆ. ವಿಶೇಷ ಪೂಜೆ ಅಂದರೆ ಒಳಗಡೆ ಗರ್ಭಗುಡಿ ಹೋಗ್ತಾರೆ. 11 ಜನನೂ ಬಿಡ್ತಾ ಇದ್ದಾರೆ. ಎಲ್ಲ ತಲೆ ಮೇಲೆ ನೀರಿಸ್ಕ ಅಭಿಷೇಕ, ಪೂಜೆ, ಮಹಾಮಂಗಳಾರತಿ ಇರ್ತದೆ, ತೀರ್ಥ ಪ್ರಸಾದ. ಅಂದರೆ ಭಕ್ತಿ ಭಾಳ ಪೂರಕಲ್ಲ ಅಮ್ಮನ ದೇವರು.